ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಸಂಘಟನೆಗಳಿಂದ ತಹಶೀಲ್ದಾರ್ಗೆ ಮನವಿ. ಪಾವಗಡ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಆಡಳಿತದ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿರುವ ಹಿನ್ನೆಲೆ ಗುರುವಾರ ಕರ್ನಾಟಕ ಮಾದರ ಮಹಾಸಭಾ ಹಾಗೂ ದಲಿತ ಮತ್ತು ಇತರೆ ಸಂಘಟನೆಗಳ ಸಹಯೋಗದಲ್ಲಿ ತಹಶೀಲ್ದಾರ್ ವೈ ರವಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿಗಳ ಕೊರತೆ ತೀವ್ರವಾಗಿದ್ದು, ಇಂಜೆಕ್ಷನ್ಗಳು, ಒಳರೋಗಿಗಳಿಗೆ ಅಗತ್ಯವಾದ ಐವಿ ದ್ರವಗಳು ಸೇರಿದಂತೆ ಹಲವು ವೈದ್ಯಕೀಯ ಸಾಮಗ್ರಿಗಳನ್ನು ರೋಗಿಗಳೇ ಹಣ ಕೊಟ್ಟು ತಂದು ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕರ್ನಾಟಕ ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಪ್ಪ ದೂರಿದರು. ಮಹಾಸಭಾದ ನಿರ್ದೇಶಕರು ಹಾಗೂ ಮಧುಗಿರಿ ಉಪವಿಭಾಗದ ಅಟ್ರಾಸಿಟಿ ಸಮಿತಿ ಸದಸ್ಯ ಟಿಎನ್ ಪೇಟೆ ರಮೇಶ್ ಮಾತನಾಡಿ, ಕುಡಿಯುವ ನೀರು ಹಾಗೂ ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಕಲುಷಿತ ನೀರು ಸೇವನೆಯಿಂದ ಕೆಲ ರೋಗಿಗಳು ಅಸ್ವಸ್ಥಗೊಂಡಿರುವ ಉದಾಹರಣೆಗಳಿವೆ ಎಂದು ತಿಳಿಸಿದರು. ಮೂಲಭೂತ ಔಷಧಿಗಳ ಕೊರತೆಯಿಂದ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸೆ ಶಿಬಿರಗಳು ರದ್ದಾಗಿವೆ ಎಂದು ಆರೋಪಿಸಿದರು. ಈ ಬಗ್ಗೆ ಪ್ರಶ್ನಿಸಿದ ಸಾರ್ವಜನಿಕರಿಗೆ ಆಡಳಿತ ವೈದ್ಯಾಧಿಕಾರಿ ಡಾ ಗಣೇಶ್ ಬಾಬು ಅವರು ಸರ್ಕಾರದಿಂದ ಔಷಧಿ ಸರಬರಾಜು ಆಗುತ್ತಿಲ್ಲ ಎಂಬ ಉತ್ತರ ನೀಡುತ್ತಿದ್ದಾರೆ ಎಂದು ಸಂಘಟನೆಗಳು ಆರೋಪಿಸಿವೆ. ಆಸ್ಪತ್ರೆಯಲ್ಲಿ ಸಂಗ್ರಹವಾಗುತ್ತಿರುವ ಎಬಿಎಆರ್ಕೆ ಹಾಗೂ ಎಆರ್ಎಸ್ ನಿಧಿಗಳ ಬಳಕೆ ಕುರಿತು ಅನುಮಾನ ವ್ಯಕ್ತಪಡಿಸಲಾಗಿದೆ. ಇದರ ಜೊತೆಗೆ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ವಿಷಯ ತಿಳಿದಿದ್ದರೂ ಮೌನ ವಹಿಸಿರುವುದು ಪ್ರಶ್ನಾರ್ಥಕವಾಗಿದೆ ಎಂದು ಮನವಿಯಲ್ಲಿ ಹೇಳಲಾಗಿದೆ. ಒಂದು ಸಾಮಾನ್ಯ ಒಂದು ಸಾಮಾನ್ಯ ವಾಂತಿ ಔಟ್ಸೈಡ್ ಮತ್ತೆ ಸೋಮವಾರ ಹೋಗಿದ್ದು ಸರ್. ಸೋಮವಾರ ಎಲ್ಲರೂ ಸರ್ 4 ಮಾತ್ರೆ ಕೊಟ್ಟರೆ 3 ಮಾತ್ರೆ ಆಚೆ, ಒಂದು ಮಾತ್ರೆದಲ್ಲಿ ಅದು 1-2 ಮಾತ್ರೆ ಮಾತ್ರ ಅಲ್ಲಿ ಕೊಡ್ತಾರೆ. ಮತ್ತೆ ಅಲ್ಲಿ ಕರೆಕ್ಟಾಗಿ ಅದೇನು ಯಾರು AM ಫೋನ್ ಮಾಡಿದ್ರೆ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವೇನು ಯಾರು ಸ್ಕ್ಯಾನಿಂಗ್ ಇದೆ ಮತ್ತೆ ಅಲ್ಲೆಲ್ಲ ತುಂಬ ಅಲ್ಲಿ ಸ್ವಚ್ಛತೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಯಾರಲ್ಲಿ ಎಮರ್ಜೆನ್ಸಿ ಮಾತ್ರ ಕರ್ಕೊಂಡು ಹೋಗೋದಿಲ್ಲ, ಮತ್ತೆ ಏನೇನು ಇಲ್ಲ ಸರ್. ಅಲ್ಲಿ ಇನ್ನೊಂದು ಇಷ್ಟು ದಿನ ನಾವು ಡಾಕ್ಟರ್ಗಳಿಲ್ಲ, ವೈದ್ಯರಿಲ್ಲ ಹೋರಾಟ ಮಾಡ್ತಿದ್ವಿ. ಈಗೆಲ್ಲ ಡಾಕ್ಟರ್ ಬಂದಿದ್ದಾರೆ, ಅಲ್ಲಿ ಮೆಡಿಸಿನ್ ಅದಕ್ಕೆ ಒಂದು ಬದ್ಧತೆ ಇಲ್ಲ ಅದಕ್ಕೆ. ಆದ್ರಿಂದ ದಯಮಾಡಿ ಆ AM ಅವ್ರನ್ನ ಎಲ್ಲಿದ್ದಾರೆ ಅಂತ ಇವತ್ತವರೆಗೂ ಸಿಗ್ತಾ ಇಲ್ಲ, ಜನಕ್ಕೆ ಸಿಗ್ತಾ ಇಲ್ಲ. ಮತ್ತೆ AM ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವ್ರು ಇದಿಲ್ಲ. ಆದ್ದರಿಂದ ನೀವು ದಯಮಾಡಿ ತಹಶೀಲ್ದಾರ್ ಮಧ್ಯಪ್ರವೇಶಿಸಬೇಕು. ತಾಲೂಕು ಹದಗೆಟ್ಟಿರುವಂತಕ್ಕಂಥ ವ್ಯವಸ್ಥೆಯನ್ನು ಸಾರ್ವಜನಿಕ ಆಸ್ಪತ್ರೆಯನ್ನು ಬಡವರಿಗೋಸ್ಕರ ಮೀಸಲಿಡಬೇಕು, ಬಡವರಿಗೆ ರಕ್ಷಣೆ ಕೊಡಬೇಕು, ಬಡವರಿಗೆ ವೈದ್ಯಕೀಯ ಸೌಲಭ್ಯ ಕೊಡಬೇಕು ಅವರಿಗೆ ಅಂತೇಳಿ ತಮಗೆ ಎಲ್ಲ ಜನಪರ ಸಂಘಟನೆಗಳಿಂದ ಮತ್ತು ಸಾರ್ವಜನಿಕರಿಂದ ನಿರ್ಮಾಣ ಮೂಲಕ ದಯಮಾಡಿ ತಹಶೀಲ್ದಾರ್ ಅವರು ತಾಲೂಕು ದಂಡಾಧಿಕಾರಿಗಳು ಪಾವಗಡ ತಾಲೂಕು ವಿಷಯ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತನದ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಸೌಕರ್ಯ ಇಲ್ಲದೆ ಬಳಸಿದ್ದು ಕನಿಷ್ಠ ಔಷಧಿಗಳು ಇಲ್ಲದಾಗಿದೆ. ಬಹುತೇಕ ಇಂಜೆಕ್ಷನ್ಗಳು, ಒಳರೋಗಿಗಳಿಗೆ ಬೇಕಾದ ದ್ರವ, ಐವಿ ಪಾಯಿಂಟ್ಸ್ಗಳು, ಐವಿ ಸೆಟ್ಗಳು ಬಡಜನರು ಹಣ ಕೊಟ್ಟು ತಂದು ಚಿಕಿತ್ಸೆ ಪಡೆಯುವಂತಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಆಸ್ಪತ್ರೆಯಲ್ಲಿ ಕಲುಷಿತ ನೀರು ಕುಡಿದು ಅನೇಕ ರೋಗಿಗಳು ಅಸ್ವಸ್ಥಗೊಂಡ ಉದಾಹರಣೆಗಳಿವೆ. ಮೂಲ ಔಷಧಿ ಇಲ್ಲದೆ ಗರ್ಭ ನಿರೋಧಕ ಶಸ್ತ್ರಚಿಕಿತ್ಸಾ ಶಿಬಿರಗಳು ರದ್ದಾಗಿರುವ ನಿರ್ದೇಶನವಿದೆ. ಹಿಂದೆಂದೂ ಆಸ್ಪತ್ರೆ ಇಂತಹ ದೃಷ್ಟಿಗೆ ತಲುಪಿರಲಿಲ್ಲ. ಬಿಸಿಲಿನ ಬೇಗೆಯಲ್ಲಿ ಬರುತ್ತಿರುವ ಪಾವಗಡ ಕಡೆಜರಿಗೆ ಆಸ್ಪತ್ರೆಯ ಆಡಳಿತವು ಶಾಪವಾಗಿ ಪರಿಗಣಿಸಿದೆ. ಹೀಗೆ ಹಲವು ತಿಂಗಳಿನಿಂದ ಅವ್ಯವಸ್ಥೆಯಿದ್ದು ಅನೇಕ ಸಾರ್ವಜನಿಕ ಆಡಳಿತ ವೈದ್ಯಾಧಿಕಾರಿಯಾಗಿ ಗಣೇಶ್ ಬಾಬು ಅವರನ್ನು ಪ್ರಶ್ನಿಸಿದರೆ ಸರ್ಕಾರದಿಂದ ಔಷಧಿ ಸರಬರಾಜಾಗುತ್ತಿಲ್ಲ ಎಂದು ಆರಿಕೆ ಉತ್ತರ ನೀಡುತ್ತಾರೆ. ಹಾಗಾದರೆ ಆಸ್ಪತ್ರೆಯಲ್ಲಿ ಸಂಗ್ರಹವಾಗುತ್ತಿರುವ ಎಬಿಆರ್ಗೆ ಎಆರ್ಎಸ್ ಹಣ ಏನಾಗುತ್ತಿದೆ ಎಂಬುದು ಅನುಮಾನಗಳಿಗೆ ಕಾರಣವಾಗಿದೆ. ಮೇಲಿನ ಅಧಿಕಾರಿಗಳು ಸ್ಥಳೀಯ ರಾಜಕಾರಣಿಗಳು ಇದರ ಬಗ್ಗೆ ಅರಿವಿದ್ದರೂ ಅವರ ದಿವ್ಯ ಮೌನದಲ್ಲಿ ಯಕ್ಷಮಿಷೆಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಎಚ್ಚರಿಸಿಕೊಂಡು ಪರಿಶೀಲಿಸಿ ಕ್ರಮವಹಿಸಿ ಬಡಜನರಿಗೆ ನೆರವು ಬರಬೇಕು. ಸಾರ್ವಜನಿಕರ ಆಗ್ರಹವಾಗಿರುತ್ತದೆ. ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕರಿಗೆ ಆಸ್ಪತ್ರೆಯಲ್ಲಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಅತಿ ತುರ್ತು ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದರೆ ಕರೆಯನ್ನು ಸ್ವೀಕರಿಸುವುದಿಲ್ಲ. ಒಂದು ವೇಳೆ ಸ್ವೀಕರಿಸಿದರೆ ಉಡಾಫೆ ಉತ್ತರವನ್ನು ತಪ್ಪಿಸಿಕೊಳ್ಳುತ್ತಾರೆ. ಇಂಥ ಆಡಳಿತಾಧಿಕಾರಿಗಳಿಂದ ಅತ್ಯಂತ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿರುವ ಜನರೇ ಹೆಚ್ಚಿರುವ ಪಾವಗಡ ತಾಲೂಕಿನ ಜನರಿಗೆ ಹೆಚ್ಚು ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಿರುತ್ತದೆ. ಹಾಗೂ ಆಸ್ಪತ್ರೆಯ ಮಹಿಳಾ ಸಿಬ್ಬಂದಿ ಜೊತೆಗೆ ಆ ಅಧಿಕಾರಿಗಳು ಸಹ ಅವರ ಕಷ್ಟಗಳನ್ನು ನೀಡುವುದರಲ್ಲಿ ಅತ್ಯಂತ ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ. ಅನೇಕ ಮಹಿಳೆಯರು ತಮ್ಮ ನೋವನ್ನು ಮೇಲಾಧಿಕಾರಿಗಳು ತಿಳಿಸಲಾಗದೆ ಹೆದರಿಕೊಂಡು ಪ್ರತಿನಿತ್ಯ ಕಾರ್ಯನಿರ್ವಹಿಸುತ್ತಾರೆ. ಗಣೇಶ್ ಬಾಬು
ಆಡಳಿತ ವೈದ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಪಾವಡ ಅವರು ಈ ಹಿಂದೆ ತುಮಕೂರು ಜಿಲ್ಲೆ ಕುಣಗಲ್ ತಾಲೂಕಿನ ಆಡಳಿತ ವೈದ್ಯಾಧಿಕಾರಿಗಳಾದ ಸಮಯದಲ್ಲಿ ಇವರ ಮೇಲೆ ಆರ್ಥಿಕ ವ್ಯವಹಾರಗಳ ಆಧಾರದಲ್ಲಿ ಲೋಕಾಯುಕ್ತ ತನಿಖೆಯಾಗಿದೆ. ಇವರ ಮೇಲೆ ಹಲವು ಇಲಾಖೆ ವಿಚಾರಗಳ ತನಿಖೆ ನಾನಾ ಹಂತದಲ್ಲಿ ವಿಚಾರಣೆ ನಡೆಯುತ್ತಿದೆ. ಇವರು ಹಣದ ಬಲ ಮತ್ತು ರಾಜಕೀಯ ಬಲದಿಂದ ಹಲವು ತನಿಖೆಗಳನ್ನು ಮುಚ್ಚಾಕುತ್ತಾರೆ. ಇಂತಹ ಅನೇಕ ವ್ಯವಹಾರಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಪಾವಡ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳನ್ನಾಗಿ ನೇಮಿಸಿರುವುದು ದೊಡ್ಡ ದುರಂತ ಸಂಗತಿಯಾಗಿದೆ. ಆದ್ದರಿಂದ ತಾವುಗಳು ತಕ್ಷಣ ಮಧ್ಯಪ್ರವೇಶಿಸಿ ಶೀಘ್ರವಾಗಿ ಇದರ ಮೇಲೆ ತನಿಖೆಯನ್ನು ನಡೆಸಿ ಇತರ ಆಡಳಿತ ವೈದ್ಯಾಧಿಕಾರಿ ಹುದ್ದೆಯಲ್ಲಿ ತಾಲೂಕು ಪಡೆದ ವ್ಯಕ್ತಿಗೆ ಬರಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಸಾರ್ವಜನಿಕ ಆಸ್ಪತ್ರೆ. ತುರ್ತು ಸಂದರ್ಭಗಳಲ್ಲಿ ಆಡಳಿತ ವೈದ್ಯಾಧಿಕಾರಿಗಳು ಕರೆ ಸ್ವೀಕರಿಸದಿರುವುದು ಹಾಗೂ ಮಹಿಳಾ ಸಿಬ್ಬಂದಿಗಳೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಾರೆ ಎಂಬ ಆರೋಪಗಳು ಸಹ ಕೇಳಿಬಂದಿವೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಂಡು ಬಡ ಜನರಿಗೆ ಸೂಕ್ತ ಆರೋಗ್ಯ ಸೇವೆ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವಿಚಾರಗಳ ಬಗ್ಗೆ ವಿಚಾರವನ್ನು ತುಂಬ ಗಂಭೀರವಾಗಿ ತಗೊಳ್ತೀವಿ. ಯಾಕೆಂತಂದರೆ ಸರ್ಕಾರ ಎಷ್ಟು ಬೇಕೋ ಅಷ್ಟು ಕೂಡ ಸರ್ಕಾರದಿಂದ ಸೌಲಭ್ಯ ಕೊಟ್ಟು ಸಾರ್ವಜನಿಕ ಆಸ್ಪತ್ರೆಯನ್ನು ನಡೆಸಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ABR ಕಡೆಯಿಂದ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದ್ಸಲ ಬರ್ತಾ ಇದೆ. ಮೊನ್ನೆ ಹಿಂಗೆ ನಾನು ಫೇಸ್ಬುಕ್ಕಲ್ಲಿ ಒಂದು ಇದು ನೋಡಿದೆ, ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಹೋದೆ. ನಾನು ಹೋದಾಗ ನಾನು ಚೆಕ್ ಮಾಡಿದೆ, ಅಲ್ಲಿ ಮಿನಿಮಮ್ ಏನು ಜ್ವರಕ್ಕೆ ಮತ್ತು ನೆಗಡಿಗೆ ಮಾತ್ರ ಚೆಕ್ ಮಾಡೋಕ್ಕೆ ಆವಾಗ ಜನರಲ್ ಆಗಿ ನೀವು ಹೇಳಿದಂಗೆ ಪ್ರಿಸ್ಕ್ರಿಪ್ಷನ್ ಯಾವುದಿದೆ ಅಂತ ನೋಡಿದೆ. ಯಾರೋ ಮೆಡಿಕಲ್ ಶಾಪ್ ಸರ್ಕಾರ ಕಾಣಿಸ್ತು. ಒಂದು ತಮ್ಮಲ್ಲಿ ಮನವಿ ಅಂದರೆ ಆ ರೀತಿ ಯಾವುದಾದ್ರು ಪ್ರಿಸ್ಕ್ರಿಪ್ಷನ್ ಒಂದು ಆಚೆಗೆ ಬರ್ಕೊಟ್ರೆ ಸೀದಾ ನಾನು ಬರ್ಕೊಂಡಿದ್ದೆ. ನಾನು ನಾಳೆ ಇರಲ್ಲ, ನಾಳೆ ನಾನು ನಾಳೆ ಇರಲ್ಲ. ಅದಕ್ಕೆ ನೀವು ಪ್ರಿಸ್ಕ್ರಿಪ್ಷನ್ ಇರೋದನ್ನ ತಗೊಂಡು ನಾನು ನಿಮ್ಮನ್ನೇ ಕರ್ಕೊಂಡು ಸಂಘಟನೆಗಳು ಅವೆಲ್ಲ ಇದ್ದೀರ ಪದಾಧಿಕಾರಿಗಳು ಸಿಗ್ತಾ ಇರ್ತೀರ. ನಾನು ನಿಮ್ಮನ್ನೇ ಜೊತೆ ಕರ್ಕೊಂಡು ಅಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಜನರಲ್ ವಾರ್ಡ್ಗಳು ಬಾತ್ರೂಮ್ಸ್ ಎಲ್ಲ ಬೀಗ ಹಾಕಿದೆ ಸರ್. ಜನರಲ್ ವಾರ್ಡ್ಗಳಲ್ಲಿ ಒಂದು ಸ್ವಲ್ಪ ದಿಢೀರ್ ವಿಸಿಟ್ ಕೊಡಬೇಕು. ಹೇಳಿ ಒಬ್ಬ ದಿಢೀರ್ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ. ಜನರಲ್ ವಾರ್ಡ್ ಬಾತ್ರೂಮ್ಸ್ ಬೀಗ ಹಾಕಿದ್ದಾರೆ. ಇವತ್ತು ಹೋಗ್ಬೇಡ, ಒಂದೇನಂತಂದರೆ ಪ್ರಿಸ್ಕ್ರಿಪ್ಷನ್ ಆಚೆ ಬರ್ಕೊಟ್ಟು ನಾವು ನೋಡೋಣ, ಹೋಗ್ಬಿಟ್ಟು ಎಷ್ಟಾಗಿದೆ, ಯಾಕೆ ಕೊಡಲಿಲ್ಲ ಪ್ರಶ್ನೆ ಮಾಡೋಣ, ಅದನ್ನು ಸರಿಪಡಿಸೋಣ. ತಾವುಗಳು ಕೂಡ ಹೋಗಿ ಆಸ್ಪತ್ರೆ ಯಾಕಂದ್ರೆ ಹೊರಗಡೆ ಬರ್ಕೊಡ್ತಾರಂದ್ರೆ ಅವ್ರಿಗೆ ಅದಕ್ಕೆ ನಾನು ಹೇಳಿದ್ದು, ನಾನು ಯಾವುದು ಸದ್ಯಕ್ಕೆ ನಾನೇ ಹೋಗಿ ಪ್ರಿಸ್ಕ್ರಿಪ್ಷನ್ ನಾನೇ ಹಂಗಾಗಿ ಬೇರೆ ರೀತಿ ಆಗ್ತದೆ. ಅದು ನೀವು ನನಗೆ ತಂದರೆ ನಾನೇ ಈ ಸಂದರ್ಭದಲ್ಲಿ ಕನ್ಮೇಡಿ ಕೃಷ್ಣಮೂರ್ತಿ, ನಲ್ಗನಹಳ್ಳಿ ಮಂಜುನಾಥ್, ಬೇಕರಿ ನಾಗರಾಜು, ಡಿ ಹೊಸಹಳ್ಳಿ ಮಲ್ಲಿಕಾರ್ಜುನ್, DSS ನರಸಿಂಹಪ್ಪ, HRFDL ನರಸಿಂಹಪ್ಪ, ಆಬ್ಬಂಡೆ ಗೋಪಾಲ್, ವೆಟರ್ನರಿ ಉಗ್ರಪ್ಪ, ಕಡಮಲಕುಂಟೆ ಓಬ್ಳೇಶ್, ನಾಗಭೂಷಣ್, ಕೃಷ್ಣಾಪುರ ರಾಮಕೃಷ್ಣ, ಚಿನ್ನಮ್ಮನಹಳ್ಳಿ ಮುರಳಿ ಸೇರಿ ಹಲವರು ಇದ್ದರು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಂಡು ಬಡ ಜನರಿಗೆ ಸೂಕ್ತ ಆರೋಗ್ಯ ಸೇವೆ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕನ್ಮೇಡಿ ಕೃಷ್ಣಮೂರ್ತಿ, ನಲ್ಗನಹಳ್ಳಿ ಮಂಜುನಾಥ್, ಬೇಕರಿ ನಾಗರಾಜು, ಬಿ ಹೊಸಹಳ್ಳಿ ಮಲ್ಲಿಕಾರ್ಜುನ್, DSS ನರಸಿಂಹಪ್ಪ, HRFDL ನರಸಿಂಹಪ್ಪ, ಆಬ್ಬಂಡೆ ಗೋಪಾಲ್, ವೆಟರ್ನರಿ ಉಗ್ರಪ್ಪ, ಕಡಮಲಕುಂಟೆ ಓಬಳೇಶ್, ನಾಗಭೂಷಣ್, ಕೃಷ್ಣಾಪುರ ರಾಮಕೃಷ್ಣ, ಚಿನ್ನಮ್ಮನಹಳ್ಳಿ ಮುರಳಿ ಸೇರಿ ಹಲವರು ಇದ್ದರು.